ಹಲೋ ಎವ್ರಿಬಡಿ, ಸುಮುಖ ಸೊಲ್ಯೂಷನ್ಸ್ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ಅಕ್ಟೋಬರ್ 5ರ ಒಂದು ವಿಶ್ಲೇಷಣೆ ಮತ್ತು ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳ ಕಡೆ ನಾವು ಗಮನ ಹರಿಸುವ. ಮೊದಲನೇ ಪ್ರಶ್ನೆ ಹೀಗಿದೆ: ಪೇ ಜಲ ಸರ್ವೇಕ್ಷಣೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾ ಇದೆ ಇದರಲ್ಲಿ. ಮೊದಲನೇ ಸ್ಟೇಟ್ಮೆಂಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇದನ್ನು 500 ನಗರಗಳಲ್ಲಿ ನಡೆಸಲಾಗುವುದು ಅಂತ ಇದೆ. ಎರಡನೇದಾಗಿ ಸಮೀಕ್ಷೆಯ ತಲಾ 1 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ನಗರಗಳನ್ನು ಇದು ಒಳಗೊಂಡಿದೆ. ಹಾಗೂ ಸಿ ಸ್ಟೇಟ್ಮೆಂಟ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಇದು ಜಲಜೀವನ್ ಮಿಷನ್ನ ಮೊದಲ ಹಂತದ ವ್ಯಾಪ್ತಿಗೆ ಒಳಪಟ್ಟ ನಗರಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾ ಇದೆ. ಪೇ ಜಲ್ ಸರ್ವೇಕ್ಷಣೆಗೆ ಸಂಬಂಧಿಸಿದಾಗೆ ಕರೆಕ್ಟ್ ಆಗಿರುವಂತ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿದ್ರೆ ಮಿತ್ರರೇ, ಇದು ಎ ಮತ್ತು ಬಿ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್. ಏನಿದು ಪೇ ಜಲ್ ಸರ್ವೇಕ್ಷಣ್ ಅಂತ ಹೇಳುವಂತ ಒಂದು ವಿಷಯವನ್ನು ಹೆಚ್ಚುವರಿಯಾಗಿ ತಿಳ್ಕೊಳ್ಳುವ. ಪೇ ಜಲ್ ಸರ್ವೇಕ್ಷಣ್ ಅಂತ ಹೇಳುವಂತದನ್ನು ಸರಿಸುಮಾರು 500 ನಗರಗಳಲ್ಲಿ, 1 ಲಕ್ಷಕ್ಕಿಂತ ಹೆಚ್ಚಿರುವಂತ 500 ನಗರಗಳಲ್ಲಿ ಇದನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಹಾಗೂ ಇದು ಅಮೃತ್ ಸ್ಕೀಮ್ ನ ಪ್ರಥಮ ಒಂದು ಫೇಸ್ ಅಲ್ಲಿ ಬರುವಂತ, ಅಂದ್ರೆ ಅಮೃತ್ ಸ್ಕೀಮ್ ನ ಪ್ರಥಮ ಫೇಸ್ ಅಲ್ಲಿ ಕವರ್ ಆಗಿರುವಂತಹ ನಗರಗಳು ಇದು ಅನ್ವಯ ಆಗುವಂಥದ್ದು. ಹಾಗಾಗಿ ಆಪ್ಷನ್ ಎ ಮತ್ತು ಬಿ ದೇ ಆರ್ ದ ರೈಟ್ ಸ್ಟೇಟ್ಮೆಂಟ್. ಅಮೃತ್ ಮಿಷನ್ಗೆ ಸಂಬಂಧಿಸಿದಾಗೆ ಅಮೃತ್ನ ಫುಲ್ ಫಾರ್ಮ್ ನಾವು ಇಲ್ಲಿ ಗಮನಿಸಬಹುದು, ಅಟಲ್ ಮಿಷನ್ ಫಾರ್ ರೆಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳುವಂಥದ್ದು. ಇದು 25ನೇ ಜೂನ್ 2015ಗೆ ಇದು ಲಾಂಚ್ ಆಗಿರುವಂಥದ್ದು. ಪ್ರಮುಖವಾಗಿ ನಗರಗಳ ಮೂಲಭೂತ ಸೌಕರ್ಯಗಳಿರ್ಬೋದು, ನೀರಿನ ಪೂರೈಕೆ ಹಾಗೂ ಒಟ್ಟಾರೆಯಾಗಿ ನಮ್ಮ ನಗರಗಳನ್ನು ಉದ್ದೀಪನಗೊಳಿಸುವಂತಹ ಒಂದು ಅರ್ಬನ್ ರಿವೈವಲ್ ಪ್ರಾಜೆಕ್ಟ್ಸ್ಗೆ ಸಂಬಂಧಿಸಿದಾಗಿ ಇಂಪ್ಲಿಮೆಂಟ್ ಮಾಡುವಂಥದ್ದು ಇದರ ಪ್ರಮುಖವಾದಂಥ ಅಂಶ. It was launched as the first water focused mission in 2015. ನೀರಿಗೆ ಸಂಬಂಧಿಸಿದಾಗೆ ತುಂಬಾನೇ ಫೋಕಸ್ಡ್ ಆಗಿರುವಂತಹ ಒಂದು ಉಪಕ್ರಮ ಅಂತ ಹೇಳಿಬಿಟ್ಟು ಕೂಡ ಇದನ್ನು ಲಾಂಚ್ ಮಾಡಿದ್ದಾರೆ 2015ರಲ್ಲಿ. ಈ ಪೇ ಜಲ್ ಸರ್ವೇಕ್ಷಣ್ ಸರ್ವೆ ಅಂತ ಹೇಳುವಂಥದ್ದು ಇದು ಜಲ್ ಜೀವನ್ ಮಿಷನ್ ಅರ್ಬನ್ ನ ಅಂಡರ್ ಅಲ್ಲಿ ಬರುವಂಥದ್ದು. ಇದಕ್ಕೆ ಸಂಬಂಧಿಸಿದ ಸಚಿವಾಲಯ ಯಾವುದು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಈ ಒಂದು ಸರ್ವೆಯನ್ನು ಈಗ ಅದನ್ನು ಸರ್ವೆ ಬೇಸಿಸ್ ಆಗಿ ಈ ಸರ್ವೆ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಪೈಲಟ್ ಬೇಸಿಸ್ ಅಲ್ಲಿ 10 ನಗರಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆಗ್ರಾ, ಬದ್ಲಾಪುರ್, ಭುವನೇಶ್ವರ್, ಚೂರು, ಕೊಚ್ಚಿ, ಮಧುರೈ, ಪಟಿಯಾಲ, ರೋಹ್ತಾಕ್, ಸೂರತ್ ಮತ್ತು ನಮ್ಮ ಕರ್ನಾಟಕದ ತುಮಕೂರು. ಓಕೆ, ಪೈಲಟ್ ಪ್ರಾಜೆಕ್ಟ್ ಅಲ್ಲಿ ತುಮಕೂರು ನಗರವನ್ನು ಕೂಡ 10 ನಗರಗಳಲ್ಲಿ ತುಮಕೂರು ನಗರವನ್ನು ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಅಂಡ್ ಈ ಸರ್ವೆ ಮೂಲಕ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಇರ್ಬೋದು, ರೀಯೂಸ್ ಆಫ್ ವೇಸ್ಟ್ ವಾಟರ್ ಇರ್ಬೋದು, ಮ್ಯಾಪಿಂಗ್ ಆಫ್ ಲೋಕಲ್ ವಾಟರ್ ಬಾಡೀಸ್ ಇರ್ಬೋದು, ಈ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಲಿಕ್ಕಿರುವಂಥದ್ದು. ಅಂಡರ್ ದ ಸ್ಕೀಮ್ 500 cities were covered and those 500 cities will be surveyed now. ಎರಡನೇದು, ಭಾರತದ ಕಠಿಣ ಮತ್ತು ತಲುಪಲು ಕಷ್ಟಕರವಾದ ಭೂಪ್ರದೇಶಗಳಿಗೆ ಲಸಿಕೆ ವಿತರಣೆಯನ್ನು ಸುಲಭಗೊಳಿಸುವ ಗುರಿಯನ್ನು ಹೊಂದಿರುವ ಮಾದರಿಯ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದ ಮಾಡೆಲ್? ಅಂದ್ರೆ ಡ್ರೋನ್ ನ ಮೂಲಕ that aims to facilitate vaccine delivery to tough and hard to reach terrains of India. Here the right answer is option B, that is iDrone. iDrone ಅಂದ್ರೆ ಏನು? ಬೇಸಿಕಲಿ ನಿಮಗೆಲ್ಲ ಗೊತ್ತಿರ್ಬೋದು, ಕೇಳಿರ್ಬೋದು ನೀವು. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ಗೆ ಸಂಬಂಧಿಸಿದಾಗೆ ಈ iDrone ಅನ್ನು ಅಂದ್ರೆ ಈ ಲಸಿಕೆಗಳನ್ನು ಡೆಲಿವರಿ ಅಂದ್ರೆ ಅದನ್ನು ಅದಕ್ಕೆ ಬೇಕಾಗುವಂತ ಒಂದು ಡೆಲಿವರಿಗೆ ಸಂಬಂಧಿಸಿದಾಗಿ ಇರುವಂತಹ ಒಂದು ಮಾಡೆಲ್ ಲಾಂಚ್ ಇದು iDrone ಅಂತ ಹೇಳಿಬಿಟ್ಟು. ಡ್ರೋನ್ ರೆಸ್ಪಾನ್ಸ್ ಅಂಡ್ ಔಟ್ರೀಚ್ ಇನ್ ದ ನಾರ್ತ್ ಈಸ್ಟ್. ಇದಕ್ಕೆ ಸಂಬಂಧಿಸಿದಾಗಿ ಇಟ್ ಏಮ್ಸ್ ಟು ಫೆಸಿಲಿಟೇಟ್ ವ್ಯಾಕ್ಸಿನ್ ಡೆಲಿವರಿ ಟು ಟಫ್ ಅಂಡ್ ಹಾರ್ಡ್ ಟು ರೀಚ್ ಟೆರೇನ್ಸ್ ಆಫ್ ಇಂಡಿಯಾ. ತುಂಬಾನೇ ಕ್ಲಿಷ್ಟಕರವಾದಂತ, ಬಹಳಷ್ಟು ಕಠಿಣವಾಗಿರುವಂತಹ ಪ್ರದೇಶಗಳಿಗೆ ಎಲ್ಲಿ ಆಕ್ಸೆಸ್ ಇರುವುದಿಲ್ಲ ಅಂತ ಪ್ರದೇಶಗಳಲ್ಲೂ ಕೂಡ ಈ ಲಸಿಕೆಯ ವಿತರಣೆಯು ಸುಲಭ ಸಾಧ್ಯ ಆಗಲಿಕ್ಕೆ ಈ ಒಂದು iDrone ಫೆಸಿಲಿಟಿ ಮಾಡೆಲ್ ಅನ್ನು ಅವರು ಲಾಂಚ್ ಮಾಡಿದ್ದಾರೆ. Bishnupur District Hospital to Loktak Lake, Karang Island in Manipur for administration of the primary centers, etc. ಬಹಳಷ್ಟು ಕೆಲವೆಲ್ಲ ಸ್ಪೆಷಲಿ ಉತ್ತರ ಈಶಾನ್ಯ ಮತ್ತು ನಮ್ಮ ಉತ್ತರ ಭಾರತದ ಕೆಲವೆಲ್ಲ ಪ್ರದೇಶಗಳು ತುಂಬಾನೇ ದೇ ಆರ್ ರಫ್ ಟೆರೈನ್ಸ್ ಆರ್ ಹಾರ್ಡ್ ಟೆರೈನ್ಸ್ ಟು ರೀಚ್. ಅಂತ ಪ್ರದೇಶಗಳಿಗೂ ಕೂಡ ಯಾರು ಕೂಡ ಲಸಿಕೆ ಎಲ್ರಿಗೂ ಕೂಡ ಅವಕಾಶ ಸಿಗ್ಲಿ ಎಂಬ ಒಂದು ದೃಷ್ಟಿಯಿಂದ ಈ ಡ್ರೋನ್ ನ ಮೂಲಕ iDrone ಅಂತ ಹೇಳುವಂತ ಈ ಡೆಲಿವರಿ ಮಾಡೆಲ್ ಲಾಂಚ್ ಅನ್ನು ICMR ಲಾಂಚ್ ಮಾಡಿದೆ. ಎಕ್ಸಸೈಸ್ ಮಿಲಾನ್ ಇದು ಭಾರತೀಯ ನೌಕಾಪಡೆಯ ಅತಿ ದೊಡ್ಡ ನೌಕಾ ಅಭ್ಯಾಸವನ್ನು ಫೆಬ್ರವರಿ 2022ರಲ್ಲಿ ಎಲ್ಲಿ ಆಯೋಜಿಸಲಾಗಿದೆ ಅಂತ ಹೇಳುವಂತಹ ಕ್ವೆಶ್ಚನ್.
Exercise Milan, the largest naval exercise of Indian Navy, is scheduled to be held in February. At which place? So here the right answer is option C or 3, that is Vishakhapatnam. So ಇಲ್ಲಿ ನಾವು ನೋಡಬಹುದು, India is set to host its largest naval exercise early next year, for which 46 countries have been invited. So ಮುಂಬರುವ ಫೆಬ್ರವರಿಯಲ್ಲಿ ನಡೆಯಲಿರುವಂಥ ಅತಿ ಬೃಹತ್ತಾಗಿರುವಂಥ ಒಂದು ನೌಕಾ ತಾಲೀಮು, ಇದು ನೌಕಾಪಡೆಗೆ ಸಂಬಂಧಿಸಿದ ಒಂದು ತಾಲೀಮು. ಇದರಲ್ಲಿ 46 ದೇಶಗಳು ಭಾಗಿಯಾಗಲಿಕ್ಕಿದೆ. ಸೊ ಅದರ ಹೆಸರು ಎಕ್ಸಸೈಸ್ ಮಿಲಾನ್ ಅಂತ ಹೇಳಿಬಿಟ್ಟು ಸರಿಸುಮಾರು ಫೆಬ್ರವರಿ 2022ಕ್ಕೆ ಅದು ಲಾಂಚ್ ಆಗಲಿಕ್ಕಿದೆ. ಈಗಾಗಲೇ 46 ದೇಶಗಳಿಗೆ ಇದಕ್ಕೆ ಸಂಬಂಧಿಸಿದ ಆಹ್ವಾನ ಪತ್ರಿಕೆಯನ್ನು ಕೂಡ ಕಳಿಸಿದ್ದಾರೆ. ಹಲವು ದೇಶಗಳು ಇದಕ್ಕೆ ಸಂಬಂಧಿಸಿದ ಕನ್ಫರ್ಮೇಷನ್ ಅನ್ನು ಅವರು ತಿಳಿಸಿದ್ದಾರೆ. ಹಾಗೂ ಕ್ವಾಡ್ ದೇಶಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇವೆ. ಹಾಗೂ ಹಿಂದೆ ಈ ಮಿಲಾನ್ ಅಂತ ಹೇಳುವಂಥ ಈ ನೌಕಾ ತಾಲೀಮನ್ನು ಪೋರ್ಟ್ ಬ್ಲೇರ್ ಅಂದರೆ ಅಂಡಮಾನ್ನ ಯೂನಿಟ್ ಟೆರಿಟರಿಯ ಈ ಕ್ಯಾಪಿಟಲ್ ಏನಿದೆ ಅಲ್ಲಿ ಅದನ್ನು ಹೆಚ್ಚಾಗಿ ಆಯೋಜಿಸ್ತಾ ಇದ್ರು. ಆದರೆ ಮುಂಬರುವ ಫೆಬ್ರವರಿ 2022ರಲ್ಲಿ ನಡೆಯಲಿರುವಂತಹ ಈ ಒಂದು ನೌಕಾ ತಾಲೀಮನ್ನು ದೇ ಹ್ಯಾವ್ ಶಿಫ್ಟೆಡ್ ದ ವೆನ್ಯೂ ಟು ವಿಶಾಖಪಟ್ಟಣಂ. ಯಾಕಂದ್ರೆ ತುಂಬಾನೇ ಸ್ಪೇಸ್ ಹಾಗೂ ತುಂಬಾನೇ ಇತರ ಸೌಕರ್ಯಗಳು ಇಲ್ಲಿ ಚೆನ್ನಾಗಿರುವ ಕಾರಣ ಆ ಒಂದು ಮಿಲಾನ್ ಎಕ್ಸಸೈಸ್ಗೆ ಸಂಬಂಧಿಸಿದ ಆ ಒಂದು ವೆನ್ಯೂವನ್ನು ವಿಶಾಖಪಟ್ಟಣಂಗೆ ಶಿಫ್ಟ್ ಮಾಡಿದ್ದಾರೆ. ಕ್ವೆಶ್ಚನ್ ನಂಬರ್ 4, ಯಾವ ಸಂಶೋಧನೆಗಾಗಿ ಈ ವರ್ಷ ನೊಬೆಲ್ ಪ್ರಶಸ್ತಿಯನ್ನು ವೈದ್ಯಕೀಯ ಕ್ಷೇತ್ರಕ್ಕೆ ಆಯ್ಕೆ ಮಾಡಲಾಗಿದೆ? ಸೊ ಅಂದ್ರೆ ಫಾರ್ ವಾಟ್ ಡಿಸ್ಕವರಿ ಡಸ್ ದ ನೊಬೆಲ್ ಪ್ರೈಸ್ ಫಾರ್ ಮೆಡಿಸಿನ್ ಇಸ್ ಬಿನ್ ಗಿವೆನ್ ದಿಸ್ ಇಯರ್? ಸೊ ಇಲ್ಲಿ 4 ಆಪ್ಷನ್ಸ್ಗಳಿವೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅಂದ್ರೆ ಚರ್ಮದಲ್ಲಿನ ಸ್ಪರ್ಶ ಮತ್ತು ತಾಪಮಾನ ಗ್ರಹಿಕೆಯ ವ್ಯವಸ್ಥೆಯ ಸಂಶೋಧನೆಗಾಗಿ. ಸೊ ಇದು ಅಮೆರಿಕದ ಸಂಶೋಧಕರಾದ ಡೇವಿಡ್ ಜೂಲಿಯಸ್ ಮತ್ತು ಪ್ರೊಫೆಸರ್ ಆಲ್ಡಮ್ ಪಟ್ಪೋನಿನ್ ಅವರಿಗೆ ಜಂಟಿಯಾಗಿ 2021ರ ವೈದ್ಯಕೀಯ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗೂ ಇದರ ಬಗ್ಗೆ ಪ್ರಕಟಣೆಯನ್ನು ಕೂಡ ಅಲ್ಲಿ ತಿಳಿಸಿದ್ದಾರೆ. ಸೊ ಇವರ ಒಂದು ಏನು ಸಂಶೋಧನೆಗಾಗಿ ಅಂತ ಹೇಳಿದ್ರೆ ಚರ್ಮದಲ್ಲಿನ ಸ್ಪರ್ಶ ಮತ್ತು ತಾಪಮಾನ ಗ್ರಹಿಕೆ ವ್ಯವಸ್ಥೆಯ ಕುರಿತ ಸಂಶೋಧನೆಗಳಿಗಾಗಿ. ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಚರ್ಮದಲ್ಲಿರುವಂತಹ ಎಷ್ಟು ರಿಸೆಪ್ಟರ್ಸ್ಗಳು ನಮ್ಮ ಮೆದುಳಿಗೆ ಆ ಒಂದು ಸಂಕೇತವನ್ನು ಕಳುಹಿಸಿ ನಮಗೆ ಚರ್ಮದ ಮೇಲೆ ಆಗುವಂತಹ ಬೇರೆ ಬೇರೆ ಅನುಭವಗಳು ನಮಗೇನು ಫೀಲ್ ಆಗ್ತದೆ ನೋಡಿ. ಸೊ ಅದ್ರ ಬಗ್ಗೆ ಇರುವಂತಹ ಒಂದು ಸೈಂಟಿಫಿಕ್ ಸ್ಟಡಿಗೆ ಸಂಬಂಧಿಸಿದಾಗಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಇವರಿಗೆ ಸಿಕ್ಕಿದೆ. ಆ್ಯಂಡ್ ಫಾರ್ ದ ಡಿಸ್ಕವರೀಸ್, ಕೆಲವೊಮ್ಮೆ ಅವರು ಮಾಡಿದಂಥ ಸಂಶೋಧನೆಯ ಬಗ್ಗೆ ಹೆಚ್ಚುವರಿಯಾಗಿ ಫೋಕಸ್ ಮಾಡ್ತಾರೆ, ಇನ್ನು ಕೆಲವು ಸಲ ವ್ಯಕ್ತಿಗಳ ಮೇಲೆ ಫೋಕಸ್ ಮಾಡ್ತಾರೆ, ಇನ್ನು ಕೆಲವು ಸಲ ಅವರಿರುವಂಥ ದೇಶಗಳ ಮೇಲೆ ಫೋಕಸ್ ಮಾಡ್ತಾರೆ, ಕೆಲವು ಸಲ ಅವರ ಕ್ಷೇತ್ರದ ಬಗ್ಗೆ ಫೋಕಸ್ ಮಾಡ್ತಾರೆ. ಸೊ ಎಲ್ಲದಕ್ಕೂ ನಾವು ರೆಡಿ ಆಗಿರಬೇಕು. ಸೊ ಮೆಡಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಾಗೆ ನೊಬೆಲ್ ಪ್ರಶಸ್ತಿ ಅಂತ ಹೇಳಿದ್ರೆ ಅವರಿಬ್ಬರು ಕೂಡ US ಬೇಸ್ಡ್ ಸೈಂಟಿಸ್ಟ್ಗಳು, ಡೇವಿಡ್ ಜೂಲಿಯಸ್ ಮತ್ತು ಆಲ್ಡಮ್ ಪಟ್ಪೋಟಿಯನ್ ಅಂತ ಹೇಳಿಬಿಟ್ಟು. ಹಾಗೂ ಇವರ ಯಾವ ಕ್ಷೇತ್ರ ಅಂದ್ರೆ ವೈದ್ಯಕೀಯ ಕ್ಷೇತ್ರ, ಹಾಗೂ ಅದರ ಬಗ್ಗೆ ಯಾವ ಸಂಶೋಧನೆ ಅಂತ ಹೇಳಿದ್ರೆ ಚರ್ಮದಲ್ಲಿನ ಸ್ಪರ್ಶ ಮತ್ತು ತಾಪಮಾನ ಗ್ರಹಿಕೆ ವ್ಯವಸ್ಥೆಯ ಕುರಿತ ಸಂಶೋಧನೆಗಳಿಗಾಗಿ. ಹೊಸದಾಗಿ ಆಯ್ಕೆಯಾದ ಜಪಾನ್ ಪ್ರಧಾನಮಂತ್ರಿಯ ಹೆಸರೇನು? ಸೊ ಇಲ್ಲಿ ದ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಫ್ಯೂಮಿಯೋ ಕಿಶಿದಾ. ಸೊ ಕೆಲವು ಸಲ ಈ ಆಪ್ಷನ್ಸ್ಗಳು ಈ ರೀತಿಯಾಗಿ ಕನ್ಫ್ಯೂಸ್ ಆಗ್ಲಿಕ್ಕೆ ನಮಗೆ ಕೊಡ್ತಾರೆ, ಅದೇ ಹೆಸರಿನ ಆಧಾರದಲ್ಲಿ ದ ನೇಮ್ಸ್ ವಿಚ್ ವಿ ಆರ್ ನಾಟ್ ವೆರಿ ಫೆಮಿಲಿಯರ್ ವಿತ್. ಸೊ ಅದಕ್ಕೋಸ್ಕರ ಕನ್ಫ್ಯೂಸ್ ಮಾಡ್ಲಿಕ್ಕೆ ಈ ರೀತಿ ಡಿಸ್ಟ್ರಾಕ್ಟರ್ಸ್ಗಳನ್ನು ಹಾಕುವಾಗ ನಮಗೆ ಕರೆಕ್ಟ್ ಆದ ಮಾಹಿತಿ ಇದ್ರೆ ಮಾತ್ರ ನಮಗೆ ಇಲ್ಲಿ ಅದನ್ನು ಸರಿಯಾಗಿ ಸೆಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ರೈಟ್ ಆನ್ಸರ್ ಇಸ್ ಫುಮಿಯೋ ಕಿಶಿದಾ. ಇದು ಒಂದು ಟ್ಯಾಕ್ಟಿಕ್ಸ್ ಅವ್ರದ್ದು, ಕ್ವೆಶನ್ ಪೇಪರ್ ಸೆಟ್ ಮಾಡುವವ್ರದ್ದು. ಒಂದು ಹೆಸರನ್ನು ಕಾಮನ್ ಆಗಿ ಇಟ್ಟುಕೊಂಡು ಇನ್ನೊಂದು ಹೆಸರನ್ನು ಸ್ವಲ್ಪ ವೇರಿಯೇಷನ್ ಮಾಡುವಂಥದ್ದು. ಸೊ ಹೆಚ್ಚಾಗಿ ಇದು ಫಾರಿನ್ ನ್ಯಾಷನಲ್ಸ್ ಹೆಸರುಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಈ ಟೆಕ್ನಿಕ್ ಅನ್ನು ಅವರು ಯೂಸ್ ಮಾಡ್ತಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ಇಸ್ ಫುಮಿಯೋ ಕಿಶಿದಾ. ಸೊ ಜಪಾನ್ ಪಾರ್ಲಿಮೆಂಟ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೋಮವಾರ ಫ್ಯೂಮಿಯೋ ಕಿಶಿದಾ ಅವರನ್ನು ಪ್ರಧಾನಮಂತ್ರಿ ಅಂತ ಹೇಳಿ ಅವರನ್ನು ಘೋಷಣೆ ಮಾಡಲಾಯಿತು. ಅವರು ಅದಕ್ಕಿಂತ ಮುಂಚೆ ಇದ್ದಂತ ಯೋಶಿಹಿಡೆ ಸುಗಾ ಅಂತ ಹೇಳುವಂಥವ್ರು, ಇವರು ಸೆಪ್ಟೆಂಬರ್ ಅಲ್ಲಿ ರಿಸೈನ್ ಮಾಡಿದ್ರು. ಒಂದು ಇವರ ಮೇಲೆ ಆರೋಪ ಏನಂತ ಹೇಳಿದ್ರೆ ಈ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಸರಿಯಾದ ರೀತಿಯ ಒಂದು ಅಂದ್ರೆ ನಿರ್ಣಯಗಳನ್ನು ಆಳ್ವಿಕೆಯನ್ನು ಮಾಡಲಿಲ್ಲ ಅಂತ ಹೇಳುವಂತ ಒಂದು ಆಪಾದನೆಗೆ ಅವರು ತುಂಬಾನೇ ಗುರಿಯಾಗಿ ಇವರು ಸೆಪ್ಟೆಂಬರ್ 2021ರಂದು ಮತ್ತು ಇವನ್ ಟೋಕಿಯೋ ಒಲಿಂಪಿಕ್ಸ್ ಬಗ್ಗೆ ಸಂದರ್ಭದಲ್ಲೂ ಕೂಡ ಅಷ್ಟೇ ಬಹಳಷ್ಟು ಒಂದು ವ್ಯತಿರಿಕ್ತವಾದಂತಹ ಆರೋಪಗಳನ್ನೆಲ್ಲ ಅವರು ಎದುರಿಸಿದ್ದಾರೆ. ಸೊ ವಾಟ್ ಎವರ್ ಇಟ್ ಇಸ್, ಸೊ ಯೋಶಿಹಿಡೆ ಸುಗಾ ಇವರು ಏನು ರಿಸೈನ್ ಮಾಡಿದ್ರು ಸೆಪ್ಟೆಂಬರ್ ಅಲ್ಲಿ. ಸೊ ಅವರ ಬದಲಿಗೆ ಪ್ರೈಮ್ ಮಿನಿಸ್ಟರ್ ಆಗಿ ಜಪಾನ್ ಪಾರ್ಲಿಮೆಂಟ್ ಫ್ಯೂಮಿಯೋ ಕಿಶಿದಾ ಅವರನ್ನು ಪ್ರಧಾನಮಂತ್ರಿಯಾಗಿ ಆರಿಸಿಕೊಂಡಿದೆ. ಇದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್, ನನಗೆ ತುಂಬಾ ಇಷ್ಟ ಆದ ಕ್ವೆಶ್ಚನ್ ಇದು ಇವತ್ತು. ಗುಡ್ ಸಮ್ಯಾರಿಟನ್ಸ್ ಅಂತ ಹೇಳಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು 4ನೇ ಅಕ್ಟೋಬರ್ 2021ರಂದು ಆರಂಭಿಸಿದ ಯೋಜನೆ ಯಾರನ್ನು ಪ್ರೇರೇಪಿಸಲು
ಪ್ರೇರೇಪಿಸಲು ರೂಪಿಸಿರುವಂತಹ ಒಂದು ಯೋಜನೆ. ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಇದು ರೈಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ. ತುಂಬಾ ಆಪ್ಷನ್ಸ್ ಇಲ್ಲಿ ಇದೆ, ಅದನ್ನು ಓದ್ಕೊಳ್ಳಿ. ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ರಸ್ತೆ ಅಪಘಾತದ ಸಂತ್ರಸ್ತರಿಗೆ ಸಹಾಯ ಮಾಡಲಿಕ್ಕೆ ಇದು ಸಾರ್ವಜನಿಕರನ್ನು ಪ್ರೇರೇಪಿಸುವುದು. ಹೇಗೆ ಪ್ರೇರೇಪಿಸ್ತದೆ ಸರ್ಕಾರ ಅಂತ ಹೇಳಿದ್ರೆ ಆ ವಿಷಯ ಇಲ್ಲಿದೆ ನೋಡಿ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಆಕ್ಸಿಡೆಂಟ್ಸ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸಹಾಯ ಮಾಡೋದಕ್ಕಿಂತ ಜಾಸ್ತಿ ಮೊಬೈಲ್ ಇಟ್ಕೊಂಡು ಬೇಕಿದ್ರೆ ಚಿತ್ರೀಕರಣ ಮಾಡ್ತಾರೆ ಆ ಇನ್ಸಿಡೆಂಟ್. ಹೌದಾ ಅಲ್ವಾ? ಹೋಗಿ ಮತ್ತೆ ಎಲ್ಲಾದ್ರೂ ತಗ್ಲಾಕೊಂಡ್ರೆ ಅಂತ ಹೇಳುವಂತ ಭಯ ಕೂಡ ಕೆಲವರಿಗೆ ಕಾಡುತ್ತದೆ. ಏನಾದ್ರೂ ಆಕ್ಸಿಡೆಂಟ್, ಕೋರ್ಟ್ ಕಚೇರಿ ಅಂತ ಅಲಿಬೇಕು ಅಂತ ಹೇಳುವಂಥದ್ದು. ಸೊ ಅದಕ್ಕೆ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, to motivate the public to help the road accident victims in an emergency situation. ತುರ್ತು ಪರಿಸ್ಥಿತಿಯಲ್ಲಿ ಯಾರು ಈ ರೀತಿ ರಸ್ತೆ ಅಪಘಾತದಂತಹ ಸಂತ್ರಸ್ತರಿಗೆ ಕ್ಲುಪ್ತ ಸಮಯದಲ್ಲಿ ಸಹಾಯ ಹಸ್ತವನ್ನು ಯಾಚಿಸ್ತಾರೆ, ಅಥವಾ ಆಸ್ಪತ್ರೆಗೆ ಕೊಂಡೋಗೋದಿರ್ಬೋದು, ಆಂಬ್ಯುಲೆನ್ಸ್ ಅಥವಾ ಫಸ್ಟ್ ಏಡ್ ಅನ್ನು ನೀಡುವಂಥದ್ದು. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮತ್ತು ಕೆಲವು ಸಂದರ್ಭದಲ್ಲಿ ಫಸ್ಟ್ ಏಡ್ ನೀಡದೆ ಸೀದಾ ಆಸ್ಪತ್ರೆಗೆ ರವಾನೆ ಮಾಡುವಂತ ಸಂದರ್ಭ ಒದಗಿ ಬರ್ತದೆ. ಸೊ ಅಲ್ಲಿ ಈಚ್ ಮಿನಿಟ್ ಇಸ್ ಟಿಕ್ಕಿಂಗ್, ಪ್ರತಿಯೊಂದು ನಿಮಿಷ ಅಲ್ಲಿ ಅಷ್ಟು ಅಮೂಲ್ಯವಾಗುವಂಥದ್ದು. ಸೊ ಆ ಸಂದರ್ಭದಲ್ಲಿ ಯಾರು ಇಂತಹ ಸಂತ್ರಸ್ತರಿಗೆ ಸಹಾಯ ಹಸ್ತವನ್ನು ಆಚರಿಸ್ತಾರೋ ಅಥವಾ ಯಾಚಿಸ್ತಾರೋ ಅವರನ್ನು ಗುಡ್ ಸಮ್ಯಾರಿಟನ್ಸ್ ಅಂತ ಹೇಳಿ ಕೇಂದ್ರ ಸರ್ಕಾರ ಇನ್ನು ಮುಂದೆ ಐಡೆಂಟಿಫೈ ಮಾಡ್ಲಿಕ್ಕಿದೆ. ಗುಡ್ ಸಮ್ಯಾರಿಟನ್ಸ್ ಅಂತ ಹೇಳಿದ್ರೆ ಒಳ್ಳೇದು ಬಯಸುವಂತ ವ್ಯಕ್ತಿ, ಒಳ್ಳೆ ವ್ಯಕ್ತಿ ಅಂತ ಹೇಳುವಂತ ಒಂದು ಹೆಸರಿನಲ್ಲಿ. ಸೊ ಈ ಸ್ಕೀಮ್ ನಡೆಯಲಿ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಒಂದು ಕ್ಯಾಶ್ ಅವಾರ್ಡ್ ಅಂದ್ರೆ ಕ್ಯಾಶ್ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ. 5,000. ಒಂದು ವೇಳೆ ಆ ವ್ಯಕ್ತಿಯ ಆಕ್ಸಿಡೆಂಟ್ ವಿಕ್ಟಿಮ್ ಅಥವಾ ಸಂತ್ರಸ್ತ ಜೀವ ಉಳಿದ್ರೆ ಅಂತಹ ವ್ಯಕ್ತಿಗೆ 5,000 ರೂಪಾಯಿಯನ್ನು ಘೋಷಣೆ ಕೂಡ ಮಾಡ್ತಾರೆ. ಯಾಕಂದ್ರೆ ಆ ಗೋಲ್ಡನ್ ಅವರ್ ಅಂತ ಏನ್ ಹೇಳ್ತಾರೆ, ಆಕ್ಸಿಡೆಂಟ್ ನಡೆದಂತ ಒಂದು ಹಾಫ್ ಅನ್ ಅವರ್ ಒಳಗೆ ಯಾರಿಗೆ ಈ ಒಂದು ಪ್ರಥಮ ಚಿಕಿತ್ಸೆಗೆ ಸಂಬಂಧಿಸಿದಾಗೆ ಹತ್ತಿರದ ಆರೋಗ್ಯ ಕೇಂದ್ರ, ಆಸ್ಪತ್ರೆಗೆ ಯಾರು ರವಾನಿಸುವಂತ ಜಾಗ್ರತೆಯನ್ನು ವಹಿಸ್ತಾರೋ ದಟ್ ಇಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಅ ಗೋಲ್ಡನ್ ಅವರ್. ಹೆಚ್ಚಿನ ಸಾವುಗಳು ಸಂಭವಿಸುವುದು ಯಾಕೆ ಅಂತ ಹೇಳಿದ್ರೆ ಈ ಗೋಲ್ಡನ್ ಅವರ್ ಅನ್ನು ನಾವು ಸ್ವಲ್ಪ ಡಿಲೇ ಮಾಡ್ತೇವೆ. ಹೋಗುದಾ ಬೇಡವಾ, ಏನ್ ಮಾಡೋದು, ಎಲ್ಲರೂ ಬರ್ಲಿ, ಆಂಬ್ಯುಲೆನ್ಸ್ ಇದಕ್ಕೆ ಅಂತ ಹೇಳ್ಬಿಟ್ಟು. ಸೊ ದಟ್ ಗೋಲ್ಡನ್ ಅವರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಸಂಬಂಧಿಸಿದಾಗ ಯಾರು ತುರ್ತು ಸಮಯಕ್ಕೆ ಈ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾರೆ ಹಾಗೂ ಆ ಸಂತ್ರಸ್ತೆಯ ಜೀವ ಒಂದು ವೇಳೆ ಉಳಿದ್ರೆ ಡೆಫಿನೆಟ್ ಆಗಿ ಅವರಿಗೆ 5,000 ರೂಪಾಯಿ ಘೋಷಣೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ. ಈ ಸ್ಕೀಮ್ ನೋಡಿ 15th October 2021 ಇಂದ 31st March 2026 ತನಕ ಇರಲಿಕ್ಕಿದೆ. ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಅದಲ್ಲದೆ 10 ಇಂತಹ ರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿಗಳು ಕೂಡ ಇರ್ತದೆ ಈ ಗುಡ್ ಸಮ್ಯಾರಿಟನ್ಸ್ಗೆ. and they would be given an award of 1 lakh each. ಸೊ ರಾಷ್ಟ್ರವಾರು ಕೂಡ 10 ಪ್ರತ್ಯೇಕವಾದಂತಹ ರಾಷ್ಟ್ರೀಯ ಮಟ್ಟದ ಈ ಗುಡ್ ಸಮ್ಯಾರಿಟನ್ ಅವಾರ್ಡ್ಸ್ ಇರ್ತದೆ. ಹಾಗೂ ಅಂತ 10 ಪ್ರಶಸ್ತಿ ವಿಜೇತರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಸರ್ಕಾರ ಘೋಷಿಸಿದೆ. ಇದು ತುಂಬಾ ಒಂದು ಉತ್ತೇಜನೀಯವಾದಂತ, ನಿಜವಾಗಿ ಇಟ್ ಈಸ್ ದ ನೀಡ್ ಆಫ್ ದ ಅವರ್ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. 7ನೇದು ನೋಡಿ, PM ಕುಸುಮ್ ಈ ಯೋಜನೆ ಏನನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ. ಸೊ ಇದು ಆಪ್ಷನ್ ಸಿ, ಸೋಲಾರ್ ಪಂಪ್ ಅಳವಡಿಕೆಯನ್ನು ವೇಗಗೊಳಿಸುವಂತಹ ಒಂದು ಗುರಿಯನ್ನು ಹೊಂದಿದೆ. ಸೊ ಇದು ಬೇಸಿಕ್ ಆಗಿ PM ಕುಸುಮ್ ಯೋಜನೆ ಅಂತ ಹೇಳುವಂಥದ್ದು. ಇದು 2019ಕ್ಕೆ ಲಾಂಚ್ ಆಗುವಂಥದ್ದು. ಬೇಸಿಕಲಿ ಸೋಲಾರ್ ಪಂಪ್ ಅಡಾಪ್ಷನ್ಗೆ ಸಂಬಂಧಿಸಿದಾಗಿ ಇರುವಂಥದ್ದು. ಹಾಗೆ ಇದಕ್ಕೆ ಬೇರೆ ಬೇರೆ ರೀತಿಯ ಸಬ್ಸಿಡೀಸ್ಗಳು ಕೂಡ ಲಭ್ಯ ಇದೆ. ಸೊ PM ಕುಸುಮ್ ಅನ್ವಯದಲ್ಲಿ ರೈತರಿಗೆ ಒಂದು ಇನ್ಸೆಂಟಿವ್ಸ್ಗಳನ್ನು ಕೂಡ ಕೊಡ್ತಾರೆ ಸೋಲಾರ್ ಪಂಪ್ಸ್ ಅನ್ನು ಇನ್ಸ್ಟಾಲ್ ಮಾಡಲಿಕ್ಕೆ. ಇಲ್ಲಿವರೆಗೆ 2,80,000 ಸೋಲಾರ್ ಪಂಪ್ಸ್ಗಳು ಇನ್ಸ್ಟಾಲ್ ಮಾಡಿದೆ. ಆದರೆ ಇದು ತುಂಬಾ ಕಡಿಮೆಯಾಗಿದೆ. ಯಾಕಂದ್ರೆ ನಮ್ಮ ಟಾರ್ಗೆಟ್ ಏನಿದೆ ಅಂತ ಹೇಳಿದ್ರೆ 2022 ಒಳಗೆ 2 ಮಿಲಿಯನ್ ಈ ಒಂದು ಪಂಪ್ಸ್ಗಳ ಅಳವಡಿಕೆ ಆಗಬೇಕು ಅಂತ ಹೇಳುವಂಥದ್ದು. ಸೊ ದಟ್ ಈಸ್ ಅ ಪಾಯಿಂಟ್. ಇನ್ನೊಂದು ಲಾಸ್ಟ್ ಕ್ವೆಶ್ಚನ್. ಇಂಡಿಯನ್ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಭಾರತೀಯ ಹವಾಮಾನ ಇಲಾಖೆ ಏನಿದೆ, ಅಕ್ಟೋಬರ್ 5ರಿಂದ ಅಕ್ಟೋಬರ್ 7ರವರೆಗೆ ಉತ್ತರ ಒಳ ಕರ್ನಾಟಕ ಮತ್ತು ದಕ್ಷಿಣ ಒಳ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಹಳದಿ ಎಚ್ಚರಿಕೆಯನ್ನು ನೀಡುತ್ತದೆ. ಇದು ನಿನ್ನೆ ಕೂಡ ಒಂದು ಕ್ವೆಶ್ಚನ್, ಒಂದು ರೆಪಿಟೇಷನ್. ಸೊ ಹಳದಿ ಏನನ್ನು ಸೂಚಿಸ್ತದೆ ಅಂತ ಹೇಳುವಂಥದ್ದು. ಇದರ ಹೆಸರು ಅಂದ್ರೆ ಇದರ ಆಪ್ಷನ್ ಜಾಗರೂಕರಾಗಿರಿ, ಬಿ ಅವೇರ್ ಅಂತ ಹೇಳುವಂಥದ್ದು. ಸೊ ಇಲ್ಲಿ ನಾವು ನೋಡ್ಬೋದು, ನಿನ್ನೆ ನಾವು ಡಿಸ್ಕಸ್ ಮಾಡಿದ್ದೇವೆ IMD ಅಂತ ಹೇಳುವಂಥದ್ದು ಒಂದು. ಇದು ಯಾರಿಗೆ ಇದು ಹೊಸ್ತು ಕಾನ್ಸೆಪ್ಟ್, ನಿನ್ನೆಯ ಒಂದು ವಿಡಿಯೋವನ್ನು ನೋಡಿ, ವೆರಿ ಇಂಪಾರ್ಟೆಂಟ್. ಸೊ 4 ಪ್ರಮುಖ ಈ ಒಂದು ಕಲರ್ ಕೋಡ್ಸ್ ಅನ್ನು ಅದು ಡಿಸ್ಪ್ಲೇ ಮಾಡ್ತದೆ. ಹೆಚ್ಚಾಗಿ ಗ್ರೀನ್ ಅಂದ್ರೆ ಎಲ್ಲವೂ ಕೂಡ ಸಾಮಾನ್ಯವಾಗಿದೆ ಅಂತ ಹೇಳಿಬಿಟ್ಟು, ಯೆಲ್ಲೋ ಅಂದ್ರೆ ಅವೇರ್ ಆಗಿರಿ, ಜಾಗರೂಕರಾಗಿರಿ ಅಂತ ಹೇಳುವಂಥದ್ದು. ಅದೇ ನಿಮ್ಗೆ ಗೊತ್ತಿರುವ ಹಾಗೆ ಕೆಲವು ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿದೆ ನಿನ್ನೆ ಮೊನ್ನೆ ಎಲ್ಲ. ಸೊ ಬಹುತೇಕ ಆ ಒಂದು ವಾರ್ನಿಂಗ್ ಅಲರ್ಟ್ ನಮಗೆ ಅದು ಅನ್ವಯ ಆಗುವಂಥದ್ದು. ಆರೆಂಜ್ ಅಲರ್ಟ್ ಅಂತ ಹೇಳಿದ್ರೆ ನಾವು ತಯಾರಾಗಿರ್ಬೇಕು. ರೆಡ್ ಅಂತ ಹೇಳಿದ್ರೆ ಆಕ್ಷನ್ಗೆ ನಾವು
ಮುನ್ನುಗ್ಗಬೇಕು, ಕಾರ್ಯಗತವಾಗಲಿಕ್ಕೆ ನಾವು ಮುನ್ನುಗ್ಗಬೇಕು. ಸೊ ಇದಿಷ್ಟು ಇವತ್ತಿನ ಈ ಒಂದು ಸುದ್ದಿ ಸಂಚಯಕ್ಕೆ ಸಂಬಂಧಿಸಿದ ವಿಷಯಗಳು. ಯಾರೆಲ್ಲ ಸುಮುಖ ಇ-ಸೊಲ್ಯೂಷನ್ಸ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಐ ವಿಲ್ ಎಂಡ್ ದಿಸ್ ಸೆಷನ್. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್.